ಜೂನ್ 20, 2026 ಶನಿವಾರದ ದ್ವಾರಕ ರಾಶಿಗಳ ಫಲಾಫಲಗಳು ಹೇಗಿವೆ ಬನ್ನಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಇಲ್ಲಿ ನಾವು ಮೇಷರಾಶಿಯ ಬಗ್ಗೆ ನೋಡೋದಾದರೆ, ಮೇಷರಾಶಿಯವರ ಬಗ್ಗೆ ಉದ್ಯೋಗದ ಬಗ್ಗೆ ನಾವಿಲ್ಲಿ ನೋಡೋದಾದರೆ, ಕಚೇರಿಯಲ್ಲಿ ಕೆಲಸದ ಒತ್ತಡ ಹೆಚ್ಚುತ್ತದೆ, ಆದರೆ ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ಸಿಗಲಿದೆ ಎಂದು ನಿಮ್ಮ ರಾಶಿಯ ಫಲಾಫಲಗಳು ಹೇಳುತ್ತಿದೆ. ಹಾಗೆ ಆರೋಗ್ಯದ ಬಗ್ಗೆ ನೋಡೋದಾದರೆ ತಲೆನೋವು ಅಥವಾ ಕಣ್ಣಿನ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ವಿಶ್ರಾಂತಿಯ ಅಗತ್ಯ ತುಂಬಾನೇ ಇದೆ. ನಿಮಗೆ ಸಲಹೆ ನೀಡುವುದಾದರೆ ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದು ತುಂಬಾನೇ ಸೂಕ್ತ. ನಾವು ಇಲ್ಲಿ ನೋಡ್ತಾ ಹೋದರೆ ವಿಷುಭರಾಶಿ ಬಗ್ಗೆ ಇಲ್ಲಿ ನಾವು ಮಾತಾಡೋದಾದರೆ ಅಧಿಕೃತ ಧನಲಾಭ ಯೋಗ ಕಾಣಿಸುತ್ತಿದೆ ವಿಷಭರಾಶಿಯವರಿಗೆ. ಹೌದು ಸ್ನೇಹಿತರೆ, ಬಾಕಿ ಉಳಿದಿದ್ದ ಹಣ ಕೈ ಸೇರಬಹುದು. ಹಾಗೆ ಕುಟುಂಬದ ಬಗ್ಗೆ ನಾವಿಲ್ಲಿ ಮಾತನಾಡೋದಾದರೆ ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯುವರಿ. ಮನೆಯಲ್ಲಿ ಶಾಂತಿ ಇರಲಿದೆ. ನಿಮಗೆ ಸಲಹೆಯನ್ನು ಕೊಡುವುದಾದರೆ ಹಳೆಯ ಹೂಡಿಕೆಗಳಿಂದ ಲಾಭವಾಗಿರಲಿದೆ. ಹೌದು ಸ್ನೇಹಿತರೆ, ನೀವೇನಾದರೂ ಹಳೆಯ ಹೂಡಿಕೆಗಳನ್ನು ಮಾಡಿದರೆ ಅದರಿಂದ ದೊಡ್ಡ ಮಟ್ಟದ ಲಾಭ ನಿಮಗೆ ಸಿಗಲಿದೆ. ಹಾಗೆ ನಾವಿಲ್ಲಿ ಮಿಥುನ ರಾಶಿಯ ಬಗ್ಗೆ ಮಾತನಾಡೋದಾದರೆ ವ್ಯಾಪಾರ ವ್ಯವಹಾರದಲ್ಲಿ ಹೊಸ ವ್ಯವಹಾರದ ಯೋಜನೆಗಳಿಗೆ ಸಹಿ ಹಾಕಲು ಇದು ಸಕಲ ಕಾಲ. ಹೌದು ಸ್ನೇಹಿತರೆ, ನೀವೇನಾದರೂ ಹೊಸ ಯೋಜನೆಗಳನ್ನು ರೂಪಿಸಬೇಕು ಅಂತ ಅಂದ್ಕೊಂಡಿದ್ರೆ ಅದಕ್ಕೆ ಸಹಿ ಹಾಕೋದಕ್ಕೆ ಇದು ತುಂಬಾ ಒಳ್ಳೆಯ ಮತ್ತು ಲಾಭದಾಯಕ ದಿನವಾಗಿದೆ. ನಿಮ್ಮ ಆರೋಗ್ಯದ ಬಗ್ಗೆ ಇಲ್ಲಿ ಮಾತನಾಡೋದಾದರೆ ಮಾನಸಿಕವಾಗಿ ಉತ್ಸಾಹದಿಂದ ಇರುವಿರಿ. ಹಳೆಯ ಕಾಯಿಲೆಗಳಿಂದ ಮುಕ್ತಿ ಸಿಗಬಹುದು. ನಿಮಗೆ ಇಲ್ಲಿ ನಾನೇನಾದರೂ ಸಲಹೆ ಕೊಡಬೇಕು ಅನ್ನೋದಾದರೆ ನಿಮ್ಮ ರಾಶಿಯ ಪ್ರಕಾರ ಹೊಸ ಸ್ನೇಹಿತರನ್ನು ನಂಬುವಾಗ ಎಚ್ಚರ ವಹಿಸಿ. ಹೌದು, ನೀವೇನಾದರೂ ಹೊಸ ಸ್ನೇಹಿತರನ್ನು ನಂಬ್ತಾ ಇದ್ರೆ ಸ್ವಲ್ಪ ಎಚ್ಚರದಿಂದ ಇರಬೇಕೆಂದು ನಿಮ್ಮ ರಾಶಿಯ ಫಲಾಫಲಗಳು ಹೇಳುತ್ತಿವೆ. ಇನ್ನೊಂದು ರಾಶಿಯ ಬಗ್ಗೆ ನಾವಿಲ್ಲಿ ಮಾತಾಡೋದಾದರೆ ಕಟಕ ರಾಶಿಯ ಬಗ್ಗೆ ಇಲ್ಲಿ ನಾವು ಮಾತಾಡೋದಾದರೆ ವೃತ್ತಿ ಜೀವನ ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ಹೌದು ಸ್ನೇಹಿತರೆ, ನಿಮ್ಮ ವೃತ್ತಿ ಜೀವನದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು, ಆದರೆ ನೀವು ಜಾಗೃತರಾಗಿರಬೇಕು. ಅನಗತ್ಯ ಖರ್ಚುಗಳಿಂದ ಕಡಿವಾಣ ಹಾಕುವುದು ಒಳ್ಳೆಯದು. ಅನಗತ್ಯವಾಗಿ ಯಾವುದನ್ನು ಖರ್ಚು ಮಾಡಬೇಡಿ. ನಿಮಗೆ ಇಲ್ಲಿ ನಿಮ್ಮ ರಾಶಿಯ ಪ್ರಕಾರ ಸಲಹೆ ನೀಡುವುದಾದರೆ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ 1-2 ಬಾರಿ ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಒಳ್ಳೆಯದು. ಹಾಗೆ ನಾವಿಲ್ಲಿ ಸಿಂಹರಾಶಿಯ ಬಗ್ಗೆ ಮಾತನಾಡೋದಾದರೆ ಸಿಂಹರಾಶಿಯವರಿಗೆ ಸಮಾಜದಲ್ಲಿ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗಲಿದೆ. ನಿಮ್ಮ ನಾಯಕತ್ವ ಗುಣಕ್ಕೆ ಪ್ರಶಂಸೆ ಸಿಗುತ್ತದೆ. ಪ್ರೇಮಿಗಳಿಗೆ ತುಂಬಾ ತೃಪ್ತಿದಾಯಕ ದಿನವಾಗಿದೆ ಎಂದು. ಹೌದು ಸ್ನೇಹಿತರೆ, ನೀವೇನಾದರೂ ಸಿಂಹರಾಶಿಯವರಾಗಿದ್ದರೆ ಪ್ರೀತಿಯಲ್ಲಿ ತುಂಬಾ ಖುಷಿ ಸಿಗುತ್ತೆ ನಿಮಗೆ ಇಲ್ಲಿ ಸಲಹೆ ನೋಡುವುದಾದರೆ ಅಲಂಕಾರವನ್ನು ಬದಿಗಿಟ್ಟು ಕೆಲಸ ಮಾಡಿ. ಹೌದು, ನಿಮ್ಮ ಇಲ್ಲಿ ಸಲಹೆ ನೋಡೋದಾದರೆ ಅಲಂಕಾರವನ್ನೆಲ್ಲವೂ ಬದಿಗಿಟ್ಟು ಕೆಲಸದ ಕಡೆ ಗಮನ ಕೊಡುವುದು ಸೂಕ್ತ. ಹಾಗೆ ನಾವಿಲ್ಲಿ ಇನ್ನೊಂದು ರಾಶಿಯ ಬಗ್ಗೆ ಮಾತಾಡೋದಾದರೆ ಕನ್ಯಾ ರಾಶಿಯವರು ಅಧಿಕೃತ ಆಸ್ತಿ ಖರೀದಿ ಅಥವಾ ಮಾರಾಟದಿಂದ ಲಾಭವಾಗುವ ಸಾಧ್ಯತೆ ಕಾಣ್ತಾ ಇದೆ. ಹೌದು, ನೀವಿಲ್ಲಿ ನೋಡಬಹುದು ಆಸ್ತಿ ಖರೀದಿ ಅಥವಾ ಮಾರಾಟದಿಂದ ನಿಮಗೆ ತುಂಬಾ ಲಾಭ ಆಗುವ ಎಲ್ಲ ಸಾಧ್ಯತೆಗಳು ಇಂದು ಗೋಚರವಾಗುತ್ತಿದೆ. ಹಾಗೆ ವಿದ್ಯಾರ್ಥಿಗಳ ಬಗ್ಗೆ ನಾವಿಲ್ಲಿ ಮಾತಾಡೋದಾದರೆ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಗಮನ ಹರಿಸಬೇಕಾಗುತ್ತದೆ. ಯಾಕಂದರೆ ಏಕಾಗ್ರತೆಯ ಕೊರತೆಯಿಂದ ನಿಮ್ಮ ವಿದ್ಯಾಭ್ಯಾಸದ ಕಡೆ ಗಮನ ಕಮ್ಮಿ ಆಗಬಹುದು. ಆದರೆ ನೀವು ಹೆಚ್ಚಿನ ಗಮನ ಕೊಟ್ಟು ಚೆನ್ನಾಗಿ ಓದುವುದು ತುಂಬ ಮುಖ್ಯವಾಗಿರುತ್ತದೆ. ನಿಮಗೆ ಇಲ್ಲಿ ಸಲಹೆ ನೋಡ್ತಾ ಹೋದರೆ ಆರೋಗ್ಯ ಮತ್ತು ಆಹಾರ ಪದ್ಧತಿಯನ್ನು ರೂಢಿಸಿಕೊಳ್ಳಿ. ಹಾಗೆ ನಾವಿಲ್ಲಿ ತುಲಾ ರಾಶಿಯ ಬಗ್ಗೆ ಮಾತಾಡೋದಾದರೆ ಸಂಬಂಧಗಳು, ಕೌಟುಂಬಿಕ ಜೀವನದಲ್ಲಿ ಸಂತೋಷ ಇರಲಿದೆ. ಹಿರಿಯರ ಆಶೀರ್ವಾದ ಸದಾ ನಿಮ್ಮೊಂದಿಗೆ ಇರಲಿದೆ. ಉದ್ಯೋಗ ಹಾಗೂ ಇತರರ ಬಗ್ಗೆ ನಾವು ಮಾತಾಡೋದಾದರೆ ಕಚೇರಿಯಲ್ಲಿ ನಿಮ್ಮ ಕೆಲಸಕ್ಕೆ ಪ್ರಶಂಸೆ ಸಿಗಲಿದ್ದು ಹೊಸ ಜವಾಬ್ದಾರಿಗಳು ಸಿಗಬಹುದು. ನಿಮಗೆ ಇಲ್ಲಿ ಸಲಹೆ ನೀಡುವುದಾದರೆ ಆತುರದ ತೀರ್ಮಾನಗಳಿಂದ ಸ್ವಲ್ಪ ದೂರ ಇರಿ. ನಿಮ್ಮ ರಾಶಿಯ ಪ್ರಕಾರ ಈ ದಿನ ನೀವು ಆತುರದಿಂದ ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಡಿ. ಹಾಗೆ ನಾವು ವೃಶ್ಚಿಕ ರಾಶಿಯ ಬಗ್ಗೆ ಇಲ್ಲಿ ಮಾತನಾಡೋದರೆ ವೃಶ್ಚಿಕ ರಾಶಿಯವರ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕಾಡಬಹುದು. ಪ್ರಯಾಣ ಮಾಡುವಾಗ ಜಾಗ್ರತೆ ವಹಿಸಿ. ಸ್ವಲ್ಪ ಪ್ರಯಾಣ ಮಾಡುವಾಗ ಜಾಗ್ರತೆ ವಹಿಸೋದು ತುಂಬಾ ಒಳ್ಳೆಯದು. ಅಧಿಕೃತ ಪರಿಸ್ಥಿತಿ ಮಧ್ಯಮವಾಗಿರುತ್ತದೆ. ಸಾಲ ಕೊಡುವುದನ್ನು ತಪ್ಪಿಸಿ. ಪರಿಸ್ಥಿತಿ ಸ್ವಲ್ಪ ಮಧ್ಯವಾಗಿರುತ್ತದೆ. ಹಾಗಾಗಿ ಯಾರಿಗೂ ಸಾಲ ಕೊಡುವುದನ್ನು
ಸುವುದು ಒಳ್ಳೆಯದು. ನಿಮಗೆ ಇಲ್ಲಿ ಸಲಹೆ ನೋಡುವುದಾದರೆ ವಾದ ವಿವಾದಗಳಿಂದ ದೂರ ಉಳಿಯುವುದು ಉತ್ತಮ. ಹೌದು, ಈ ದಿನ ನೀವು ಯಾವುದೇ ವಾದ ವಿವಾದಗಳಿಗೆ ಇಳಿಯದಿರುವುದು ನಿಮಗೆ ಸೂಕ್ತ. ಹಾಗೆ ನಾವಿಲ್ಲಿ ಧನುಷ್ ರಾಶಿಯ ಬಗ್ಗೆ ಮಾತನಾಡೋದಾದರೆ ವ್ಯಾಪಾರ ಉದ್ಯಮಗಳಿಗೆ ಹೊಸ ಅವಕಾಶಗಳು ಲಭ್ಯವಾಗಲಿದೆ. ಧನ ಲಾಭ ಮತ್ತು ಉತ್ತಮ ಸೂಚನೆಗಳು ಸಿಗಲಿದೆ. ಹೌದು ಸ್ನೇಹಿತರೆ, ಧನುಷ್ ರಾಶಿಯವರಿಗೆ ಉತ್ತಮ ಧನಲಾಭ ಆಗುವ ಎಲ್ಲ ಸೂಚನೆಗಳು ಇಂದು ನಿಮಗೆ ಸಿಗಲಿದೆ. ಹಾಗೆ ಮನೋರಂಜನೆ ಬಗ್ಗೆ ಮಾತನಾಡೋದಾದರೆ ಕುಟುಂಬದೊಂದಿಗೆ ಪ್ರವಾಸ ಅಥವಾ ಸಣ್ಣ ಪ್ರೀತಿಯ ಭೇಟಿಗೆ ಮನೆಗೆ ಹೋಗುವ ಸಾಧ್ಯತೆಗಳಿವೆ. ನಿಮಗೆ ಇಲ್ಲಿ ಸಲಹೆಯನ್ನ ನೋಡುವುದಾದರೆ ನೀವು ಸೋಮಾರಿತನವನ್ನು ಬಿಟ್ಟು ಸಕ್ರಿಯರಾಗಿರುವುದು ತುಂಬಾನೇ ಒಳ್ಳೆಯದು. ಹಾಗೆ ನಾವಿಲ್ಲಿ ಮಾತನಾಡೋದಾದರೆ ಮಕರ ರಾಶಿಯ ಬಗ್ಗೆ ನೋಡೋದಾದರೆ ಯಶಸ್ಸು. ಹೌದು ಸ್ನೇಹಿತರೆ, ಮಕರ ರಾಶಿಯವರಿಗೆ ಯಶಸ್ಸು, ಶತ್ರುಗಳ ಮೇಲೆ ಜಯ ಸಾಧಿಸುವಿರಿ. ಹಳೆಯ ಕೋರ್ಟ್ ಕಚೇರಿ ಕೆಲಸಗಳು ಸುಸೂತ್ರವಾಗಿ ಮುಗಿಯುತ್ತವೆ. ಯಾವುದೇ ಚಿಂತೆ ಬೇಡ. ಉದ್ಯೋಗದ ಬಗ್ಗೆ ಇಲ್ಲಿ ಮಾತನಾಡೋದಾದರೆ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಲಿವೆ. ನಿಮ್ಮ ಕಷ್ಟಕ್ಕೆ ಸರಿಯಾದ ಪ್ರತಿಫಲ ಇಂದು ನಿಮಗೆ ದೊರಕಲಿದೆ. ಹಾಗೆ ನಿಮಗೆ ಸಲಹೆಯನ್ನ ನೀಡುವುದಾದರೆ ಆರೋಗ್ಯದ ಕಡೆ ಸ್ವಲ್ಪ ನಿರ್ಲಕ್ಷ್ಯ ಮಾಡಬೇಡಿ. ಯಾವಾಗಲೂ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಟ್ಟು ಆರೋಗ್ಯಕರವಾಗಿರಿ. ಹಾಗೆ ನಾವಿಲ್ಲಿ ಇನ್ನೊಂದು ರಾಶಿಯ ಬಗ್ಗೆ ಮಾತಾಡೋದಾದರೆ ಕುಂಭರಾಶಿ. ಕುಂಭರಾಶಿಯವರಿಗೆ ಕಲೆ, ಸಾಹಿತ್ಯ ಮತ್ತು ಸಂಶೋಧನಾ ರಂಗದಲ್ಲಿರುವವರಿಗೆ ಯಶಸ್ಸು ಸಿಗಲಿದೆ. ಮಕ್ಕಳಿಂದ ಒಳ್ಳೆಯ ಸುದ್ದಿ ಕೇಳುವಿರಿ. ಪ್ರೇಮ ಜೀವನ ಸುಖಕರವಾಗಿರಲಿದೆ. ಇಲ್ಲಿ ಸಲಹೆ ನೋಡ್ತಾ ಹೋದರೆ ಹಣಕಾಸಿನ ವಿಷಯದಲ್ಲಿ ಸ್ಪಷ್ಟತೆ ಇರಲಿ. ಯಾವುದೇ ಸ್ಪಷ್ಟತೆ ಇಲ್ಲದೆ ಹಣಕಾಸಿನ ವಿಷಯದಲ್ಲಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರ ಬಗ್ಗೆ ಇಲ್ಲಿ ನಾವು ಮಾತಾಡೋದಾದರೆ ಮೀನರಾಶಿಯವರ ತಾಯಿಯ ಆರೋಗ್ಯದ ಕಡೆ ಗಮನ ಕೊಡಿ. ಮನೆಯ ವಾತಾವರಣ ಸ್ವಲ್ಪ ಗಂಭೀರವಾಗಿರಬಹುದು. ವಾಹನ ಅಥವಾ ಮನೆಯ ದುರಸ್ತಿಗಾಗಿ ಖರ್ಚು ವೆಚ್ಚಗಳು ಹೆಚ್ಚಾಗಬಹುದು. ನಿಮಗೆ ಸಲಹೆ ನೋಡ್ತಾ ಹೋದರೆ ಪ್ರಾಣಾಯಾಮ ಅಥವಾ ಧ್ಯಾನ ಮಾಡುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ.